ಗಟ್ಟಿಸ್ ಫಿಟ್ಲೈನ್ ಜಿಮ್ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಮಂಗಳೂರು ಇವರ ಮಾನ್ಯತೆಯೊಂದಿಗೆ ಮಿಸ್ಟರ್ ಪುತ್ತಿಲ ಕ್ಲಾಸಿಕ್ 2025 ಎರಡನೇ ಬಾರಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತರ್ಜಿಲ್ಲಾ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯು ಫೆಬ್ರವರಿ 9ರಂದು ಸಾಯಂಕಾಲ 5 ಗಂಟೆಗೆ ಕದ್ರಿ ಪಾರ್ಕ್ನಲ್ಲಿ ನಡೆಯಲಿರುವುದು ಎಂದು ಗುರುವಾರ ತೊಕ್ಕೋಟು ಪ್ರೆಸ್ ಕ್ಲಬ್ನ ಪತ್ರಿಕಾಗೋಷ್ಠಿಯಲ್ಲಿ ಫಿಟ್ಲೈನ್ ಜಿಮ್ ಮಾಲಕರಾದ ಅರುಣ್ ಕುಮಾರ್ ಗಟ್ಟಿ ತಿಳಿಸಿದರು. ಸ್ಪರ್ಧೆಯಲ್ಲಿ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳಿಂದ 150ಕ್ಕೂ ಅಧಿಕ ದೇಹದಾರ್ಢ್ಯ ಪಟುಗಳು ಭಾಗವಹಿಸುವ ನಿರೀಕ್ಷೆ ಇದ್ದು 55 ಕೆಜಿ, 60 ಕೆಜಿ, 65 ಕೆಜಿ, 70 ಕೆಜಿ, 75 ಕೆಜಿ ಹೀಗೆ 8 ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ. ಪ್ರತಿ ವಿಭಾಗದ 5 ಜನ ವಿಜೇತರಿಗೆ ಬಹುಮಾನವನ್ನು ನೀಡಲಾಗುವುದು. ಟೈಟಲ್ ಹಾಗೂ ರನ್ನರ್ ಅಪ್ಗಳಿಗೆ 20,000 ಹಾಗೂ 25,000ದಂತೆ ವಿಶೇಷ ಬಹುಮಾನವನ್ನು ನಗದು ರೂಪದಲ್ಲಿ ನೀಡಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಸಂಸದರು, ಶಾಸಕರು ಭಾಗವಹಿಸಲಿರುವರು. ಈ ಕಾರ್ಯಕ್ರಮದಲ್ಲಿ ಸಾಧಕರಾದ ರವಿ ಕಟಪಾಡಿ, ಹರೇಕಳ ಆಜಬ್ಬ, ರಜನಿ ಶೆಟ್ಟಿ, ಈಶ್ವರ್ ಮಲ್ಪೆ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆ ಮಾಡಿದ ಕೇರಳ ಮೂಲದ ಜ್ಞಾನಗಟ್ಟಿ ಇವರನ್ನು ಸನ್ಮಾನಿಸಲಾಗುವುದು ಎಂದರು. ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಸ್ವಾಗತ ಬಯಸ್ತಾ, ಗಟ್ಟೀಸ್ ಫಿಟ್ಲೈನ್ ಜಿಮ್ ಇದರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ದೇಹದಾಡಿ ಸಂಸ್ಥೆಯ ಸಹಯೋಗದೊಂದಿಗೆ ನಡೆಯುವಂಥ ಈ ಅಂತರ್ಜಿಲ್ಲಾ ಮಟ್ಟದ ದೇಹದಾಡಿ ಸ್ಪರ್ಧೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ 2 ಜಿಲ್ಲೆಗಳ ದೇಹದಾಡಿ ಪಟುಗಳು ಇದರಲ್ಲಿ ಆಗಮಿಸಲಿದ್ದಾರೆ. ಸುಮಾರು 150ಕ್ಕೂ ಮಿಕ್ಕಿ ದೇಹದಾಡಿ ಪಟುಗಳು ಆಗಮಿಸುವ ನಿರೀಕ್ಷೆ ಇದೆ. ಇದರಲ್ಲಿ 55 ಕೆಜಿ, 60 ಕೆಜಿ, 65, 70, 75 ಹಾಗೆ 8 ವಿಭಾಗಗಳಲ್ಲಿ ಈ ಸ್ಪರ್ಧೆ ನಡೆಯಲಿಕ್ಕಿದೆ. ಪ್ರತಿ ವಿಭಾಗದ 5 ದೇಹದಾಡಿ ಪಟುಗಳಿಗೆ ಬಹುಮಾನವನ್ನು ಕೂಡ ನೀಡಲಿದ್ದಾರೆ. ಒಟ್ಟು 8 ಕ್ಯಾಟಗರಿ. ಅದೇ ರೀತಿಯಲ್ಲಿ ಪ್ರತಿ ಕ್ಯಾಟಗರಿಯಲ್ಲಿ 5 ದೇಹದ ಪಟುಗಳಿಗೆ ಬಹುಮಾನವನ್ನು ನೀಡಲಿದ್ದಾರೆ. ಅದೇ ರೀತಿ ಟೈಟಲ್, ರನ್ನರ್ ಅಪ್ ಅಂತ 2 ವಿಶೇಷ ಬಹುಮಾನ ಇಟ್ಟಿದ್ದಾರೆ. 25,000 ಹಾಗೂ 20,000ವನ್ನು ನಗದು ಬಹುಮಾನ ಕೂಡ ನೀಡಲಿಕ್ಕಿದ್ದಾರೆ. ಫಿಟ್ಲೈನ್ ಜಿಮ್ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಮಂಗಳೂರು ಇದರ ಮಾನ್ಯತೆಯೊಂದಿಗೆ ಮಿಸ್ಟರ್ ಪುತ್ತಿಲ ಕ್ಲಾಸಿಕ್ 2025 ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತರ್ ಜಿಲ್ಲಾ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ ಫೆಬ್ರವರಿ 9 ಕದ್ರಿ ಪಾರ್ಕ್ನಲ್ಲಿ ಸಾಯಂಕಾಲ 5 ಗಂಟೆಗೆ ನಡೆಯಲಿಕ್ಕಿದೆ. ಎಲ್ಲ ಕ್ರೀಡಾಭಿಮಾನಿಗಳು ಈ ಮೂಲಕ ಅವರಿಗೆಲ್ಲ ಸ್ವಾಗತ ಬಯಸ್ತೇನೆ. ಹಾಗೂ ನಮಗೆ ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಸದರು ಹಾಗೂ ಶಾಸಕರು ಮತ್ತು ಹಾಲಿ ಸಂಸದರು, ಮಾಜಿ ಶಾಸಕರು ಎಲ್ಲರಿಗೆ ಆಮಂತ್ರಣ ನೀಡಲಾಗಿದೆ. ಮತ್ತು ಅದೇ ಮಂಗಳೂರಿನ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಉದ್ಯಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧನ್ಯವಾದಗಳು. ಹಾಗೂ ನಮಗೆ ಈಗ ಅವಕಾಶ ಕೊಟ್ಟ ಮಾಧ್ಯಮದ ವರ್ಗದವರಿಗೆ ಕೂಡ ಧನ್ಯವಾದ ತಿಳಿಸ್ತೇನೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಟೋಟಲ್ ಆಗಿ 150 ಅಬೋವ್ ಬಾಡಿ ಬಿಲ್ಡರ್ಸ್ ಬರುವ ನಿರೀಕ್ಷೆ ಇದೆ. 55 to 85 ಪ್ಲಸ್ 8 ಕ್ಯಾಟಗರಿಯಲ್ಲಿ ನಾವೀಗ ಕಾಂಪಿಟೇಷನ್ ಮಾಡ್ತಿದ್ದೇವೆ. ಹಾಗೂ ನಮ್ಮ ಈ ಇದರಲ್ಲಿ 4 ಮಂದಿಗೆ ಸಹಕಾರ ಮೂರ್ತಿಗಳಿಗೆ ನಾವು ಸನ್ಮಾನ ಮಾಡಿ ಗೌರವಿಸಲಿಕ್ಕಿದ್ದೇವೆ. ಈಶ್ವರ್ ಮಲ್ಪೆ, ರವಿ ಕಟ್ಪಾಡಿ, ರಜನಿ ಶೆಟ್ಟಿ ಹಾಗೂ ಹರೇಕಳ ಆಜಬ್ಬ ಈ 4 ಸಹಕಾರ ಮೂರ್ತಿಗಳಿಗೆ ಬಿರುದನ್ನು ನೀಡಿ ನಮ್ಮ ಇದರ ಮುಖಾಂತರ ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗೂ ನಮ್ಮ ಕೇರಳದ ಒಬ್ಬ ಹುಡುಗಿ ಜ್ಞಾನಗಟ್ಟಿ ಅಂತ ಹುಡುಗಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡಿದ ಇದರ ಮುಖಾಂತರ ನಾವು ಸನ್ಮಾನ ಕೂಡ ಮಾಡಲಿಕ್ಕಿದ್ದೇವೆ. ಫ್ರೆಂಡ್ಸ್ ಕೊಲ್ಯ ಸ್ಥಾಪಕ ಅಧ್ಯಕ್ಷರಾದ ಅಶ್ವಿನ್ ಕೊಲ್ಯ, ವೃಕ್ಷ ಕಾರ್ಪೊರೇಷನ್ ಮಾಲಕರಾದ ಭರತ್ ಗಟ್ಟಿ ಮದೂರು, ಪನಂಬೂರು ಶ್ರೀ ಸಾಯಿ ಲಾಜಿಸ್ಟಿಕ್ ಸಹ ಪಾಲುದಾರರಾದ ಪ್ರಶಾಂತ್ ಗಟ್ಟಿ ಅಡ್ಕ, ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಮಂಗಳೂರಿನ ಕಾರ್ಯದರ್ಶಿ ದಿಲೀಪ್ ಕುಮಾರ್ ಕೈಕಂಬ, ಸಂಘಟಕ ಯುವ ಉದ್ಯಮಿ ದೀಪಕ್ ದಾಸ್ ಕೊಲ್ಯ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಗಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ಅನೇಕ ಸಂಘ ಸಂಸ್ಥೆಯ ಮಹಾಗಣ್ಯರು ನಮಗೆ ಸಹಕಾರ ನೀಡುತ್ತಿದ್ದಾರೆ. ಅದರ ಪೂರ್ವಭಾವಿ ತಯಾರಿಗಾಗಿ ಇವತ್ತು ನಮ್ಮ ಪ್ರೆಸ್ ಮೀಟನ್ನು ಸೇರಿದ್ದೇವೆ. ಇವತ್ತಿನ ಪ್ರೆಸ್ ಮೀಟಲ್ಲಿ ನಮ್ಮೊಂದಿಗೆ ಅತಿಥಿ ಗಣ್ಯರಾಗಿ ಬಂದಂಥ ದಕ್ಷಿಣ ಕನ್ನಡ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ನ ಸೆಕ್ರೆಟರಿ ಆದಂಥ ದಿಲೀಪ್ ಕುಮಾರ್ ಕೈಕಂಬ ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಬಯಸುತ್ತಿದ್ದೇವೆ. ಗಟ್ಟಿ ಫಿಟ್ಲೈನ್ ಜಿಮ್ಮಿನ ಮಾಲೀಕರಾದಂಥ ಶ್ರೀ ಅರುಣ್ ಗಟ್ಟಿ ಅಗರಿಮಾರ್ ಅವರು ಕೂಡ ಇದ್ದಾರೆ.
ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಬಯಸ್ತಿದ್ದೇವೆ. ಜೊತೆಗೆ ಯುವ ಉದ್ಯಮಿ ನಮ್ಮೂರಿನ ಆತ್ಮೀಯರಾದಂಥ ಪ್ರಶಾಂತ್ ಗಟ್ಟಿ ಅಡ್ಕ ಶ್ರೀ ಸಾಯಿ ಲಾಜಿಸ್ಟಿಕ್ನ ಮಾಲೀಕರಾದಂಥ ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಬಯಸ್ತಿದ್ದೇನೆ. ಹಾಗೆ ಫ್ರೆಂಡ್ಸ್ ಕೊಲ್ಯದ ಅಧ್ಯಕ್ಷರಾದಂಥ ಅಶ್ವಿನ್ ಕೊಲ್ಯ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಬಯಸ್ತಿದ್ದೇನೆ. ಹಾಗೆ ನಮ್ಮ ಆತ್ಮೀಯರಾದಂಥ ಯುವ ಉದ್ಯಮಿ ದೀಪಕ್ ದಾಸ್ ಕೋಟೆಕರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಬಯಸ್ತಿದ್ದೇನೆ. ಇವತ್ತಿನ ಫಸ್ಟ್ ಮೀಟಿಂಗ್ಗೆ ಬಂದಂತ ಮಾಧ್ಯಮ ವರ್ಗದ ಎಲ್ಲ ಬಂಧು ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತದೊಂದಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಕೇಳಿಕೊಂಡಿದ್ದೇನೆ. ಇವತ್ತಿನ ಬಾಡಿ ಬಿಲ್ಡಿಂಗಿನ ನಾಳಿದ್ದು ನಡೆಯುವ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಪರವಾಗಿ ನಮ್ಮ ಸೆಕ್ರೆಟರಿ ಆದಂತಹ ಅವರು ಎರಡು ಮಾತು ಹೇಳಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ.